Good afternoon, students. So, in today's class, let us study let us solve the 10th problem. So, let me read out the problem for you. The following figures are collected from the books of an iron foundry. Materials issued, opening stock, closing stock. Okay, materials issued will go to direct material. The opening stock of material will go, you will add it under your direct material. The closing stock of material will be deducted under your direct material. Direct wages directly given, so it will go under your direct wages. Works overhead. So works overhead is nothing but factory overhead, which is 50% on direct wages. That is 10,000 50% ತಗೊಂತೀರಾ, 10,000 ಅರ್ಧ ತಗೊಂತೀರಾ. ಸ್ಟೋರ್ಸ್ ಓವರ್ ಹೆಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫ್ಯಾಕ್ಟ್ರಿ ಓವರ್ ಹೆಡ್. ಸೊ ನೀವೇನು ಮಾಡಬೇಕಾಗತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಬರೀತೀರಾ, ಅದ್ರ ಕೆಳಗೆ ಯು ವಿಲ್ ರೈಟ್ ವರ್ಕ್ಸ್ ಓವರ್ ಹೆಡ್ ಮತ್ತು ಸ್ಟೋರ್ಸ್ ಓವರ್ ಹೆಡ್. ಇನ್ನರ್ ಕಾಲಮಲ್ಲಿ 50% ಆಫ್ 10,000 ವಿಚ್ ಇಸ್ 5,000. ಸ್ಟೋರ್ಸ್ ಓವರ್ ಹೆಡ್ ಏನು ಹೇಳ್ತಾ ಇದ್ದಾರೆ, 10% ಆನ್ ದಿ ಕಾಸ್ಟ್ ಆಫ್ ಮಟೀರಿಯಲ್ಸ್. 10% ಆನ್ ದಿ ಕಾಸ್ಟ್ ಆಫ್ ಮಟೀರಿಯಲ್ಸ್ ಅಂತಂದರೆ ಈ 52,000 ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ ಕಾಲಮಲ್ಲಿ ಏನು ಬರುತ್ತೆ, ಟೋಟಲ್ ಕಾಲಮಲ್ಲಿ ಏನು ಅಮೌಂಟ್ ಅನ್ನೋದು ಬರುತ್ತೆ, ಆ ಅಮೌಂಟ್ನ ಮೇಲೆ ನೀವು 10% ತೊಗೊಬೇಕಾಗತ್ತೆ. ಓಕೆನಾ? ಸೊ ಇಷ್ಟನ್ನು ಮಾಡಾದಮೇಲೆ ಆಫ್ ದಿ ಮಟೀರಿಯಲ್ಸ್ ಇಶ್ಯೂಡ್ 800 ವರ್ತ್ ಆಫ್ ಮಟೀರಿಯಲ್ ಹ್ಯಾವ್ ಬೀನ್ ರಿಟರ್ನ್ಡ್ ಟು ಸ್ಟೋರ್ಸ್. ಸೊ ಏನು ಹೇಳ್ತಾ ಇದ್ದಾರೆ, 800 ರುಪೀಸ್ದು ವರ್ತ್ ಇರೋ ಮಟೀರಿಯಲ್ಲು ರಿಟರ್ನ್ ಮಾಡಿದಾರಂತೆ ಸ್ಟೋರ್ಸಿಗೆ. ಸೊ ನೀವೇನು ಮಾಡಬೇಕಾಗತ್ತೆ, ಡೈರೆಕ್ಟ್ ಮಟೀರಿಯಲಲ್ಲಿ ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಮಟೀರಿಯಲ್ಸ್ ಇಶ್ಯೂಡು ಡೈರೆಕ್ಟ್ ಮಟೀರಿಯಲ್ಗೆ ಹೋಗುತ್ತೆ. ಯು ವಿಲ್ ಆ್ಯಡ್ ಯುವರ್ ಓಪನಿಂಗ್ ಸ್ಟಾಕ್, ಯು ವಿಲ್ ಡಿಡಕ್ಟ್ ಯುವರ್ ಕ್ಲೋಸಿಂಗ್ ಸ್ಟಾಕ್. ಅಲಾಂಗ್ ವಿತ್ ದ್ಯಾಟ್ ಯು ವಿಲ್ ಡಿಡಕ್ಟ್ 800 ರುಪೀಸ್ ಫಾರ್ ದಿ ಮಟೀರಿಯಲ್ಸ್ ವಿಚ್ ಇಸ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 1,200 ವರ್ತ್ ಆಫ್ ಮಟೀರಿಯಲ್ಸ್ ಹ್ಯಾವ್ ಬೀನ್ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್. ಅದನ್ನು ಕೂಡ ನೀವು ಟ್ರಾನ್ಸ್ಫರ್ ಅಂದರೆ ನಿಮ್ಮ ಇದರಿಂದ ಹೊರಗಡೆ ಹೋಗ್ತಾ ಇದೆ, ಸೊ ಅದನ್ನು ನೀವು ಲೆಸ್ ಮಾಡಬೇಕಾಗುತ್ತೆ. ಇದನ್ನು ಎಲ್ಲಿ ಲೆಸ್ ಮಾಡ್ತೀರಾ ಅಂತಂದರೆ ಅಗೇನ್ ಯು ಹ್ಯಾವ್ ಟು ಟೇಕ್ ಇಟ್ ಅಂಡರ್ ಯೋರ್ ಡೈರೆಕ್ಟ್ ಮಟೀರಿಯಲ್. ಸೊ ಏನೆಲ್ಲ ಬಂತು, ಡೈರೆಕ್ಟ್ ಮಟೀರಿಯಲ್ ಯು ವಿಲ್ ಹ್ಯಾವ್ ಮಟೀರಿಯಲ್ಸ್ ಇಶ್ಯೂಡ್ ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ರಿಟರ್ನ್ಡ್ ಟು ಸ್ಟೋರ್ಸ್ 800 minus transfer to other jobs 1,200. Okay, so after this what you will do, ಏನು ಕೊಟ್ಟಿದ್ದಾರೆ, 10% of the production has been scrapped as bad ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ, ಗ್ರಾಸ್ ಔಟ್ಪುಟ್ ವಾಸ್ ₹1,000. ಸೊ ಗ್ರಾಸ್ ಔಟ್ಪುಟ್ ಏನದು 1,000. ಸೊ 1,000ಅಲ್ಲಿ 10% ಆಫ್ ಪ್ರೊಡಕ್ಷನ್ನು ಸ್ಕ್ರ್ಯಾಪ್ ಆಗೋಗ್ಬಿಟ್ಟಿದೆ. ಆ್ಯಸ್ ಬ್ಯಾಡ್ ಅಂತಂದರೆ ಅದನ್ನು ನೀವು ರಿಪೇರಿ ಮಾಡಿದ್ರೂ ಕೂಡ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ಅದು ಹೊರಟೋಯ್ತು, ಇಟ್ ಇಸ್ ಗಾನ್, ಇಟ್ ಇಸ್ ಅ ವೇಸ್ಟ್ ಅಂತ ಅರ್ಥ. ಸೊ ಏನು ಮಾಡ್ತೀರಾ, 1,000 ಟನ್ಸ್ ಜೊತೆ ಈ 10%ನ ನೀವು ಡಿಡಕ್ಟ್ ಮಾಡ್ತೀರಾ. ಐ ವಿಲ್ ಶೋ ಯು ದ ವರ್ಕಿಂಗ್ ನೋಟ್. ಸೊ ಲೆಟ್ಸ್ ಸಿ ದ ವರ್ಕಿಂಗ್ ನೋಟ್ ಹಿಯರ್. ಕ್ಯಾಲ್ಕುಲೇಷನ್ ಆಫ್ ನೆಟ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್. ನೆಟ್ ಕ್ವಾಂಟಿಟಿ ಅಂದರೆ ಎಷ್ಟು ಕ್ವಾಂಟಿಟಿಗೆ ನಾವಿವಾಗ ಯೂನಿಟ್ಸ್ನ ಮಾಡ್ತಾ ಇರೋದು ಅಂತ, ದಟ್ ಈಸ್ ಯೋರ್ ನೆಟ್ ಕ್ವಾಂಟಿಟಿ. ದಟ್ ಈಸ್ ಗ್ರಾಸ್ ಔಟ್ಪುಟ್ ಮೈನಸ್ ಸ್ಕ್ರ್ಯಾಪ್ ಅನ್ನೋದು ಬರ್ದಿದ್ದೀನಿ. 1,000 ಯೂನಿಟ್ಸ್ ಮೈನಸ್ 10% ಆನ್ 1,000 ವಿಚ್ ಇಸ್ 100. ಸೊ 1,000 ಮೈನಸ್ 100 ಇಸ್ 9,000 ಟನ್ಸ್. ಸೊ 900 ಟನ್ಸ್. ಸೊ 900 ಯೂನಿಟ್ಸ್ಗೆ ನಾವು ಇವಾಗ ಪ್ರಾಬ್ಲಮ್ ಮಾಡ್ತಾ ಇರೋದು. ನಮ್ಮ ಔಟ್ಪುಟ್ ವಿಲ್ ಬಿ ಫಾರ್ 900 ಟನ್ಸ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕಮಿಂಗ್ ವಿ ಸ್ಟಾಪ್. ಈ 10% ಆಫ್ ಪ್ರೊಡಕ್ಷನ್ ಹ್ಯಾಸ್ ಬೀನ್ ಸ್ಕ್ರ್ಯಾಪ್ಡ್ ಆಸ್ ಬ್ಯಾಡ್. ಇಲ್ಲಿ ತನಕ ಆ ವರ್ಕಿಂಗ್ ನೋಟ್ 1 ಆಗುತ್ತೆ. ಇನ್ನೊಂದು ಏನಿದೆ, ಅ ಫರ್ದರ್ 10% ವೇರ್ ಫೌಂಡ್ ಟು ಬಿ ಡಿಫೆಕ್ಟಿವ್ ಆ್ಯಂಡ್ ವೇರ್ ರೆಕ್ಟಿಫೈಡ್ ಬೈ ಅನ್ ಅಡಿಷನಲ್ ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಟು ದಿ ಎಕ್ಸ್ಟೆಂಟ್ ಆಫ್ 20% ಆನ್ ದಿ ಪ್ರಪೋರ್ಷನೇಟ್ ಡೈರೆಕ್ಟ್ ವೇಜಸ್. ಸೊ ಏನು ಹೇಳ್ತಾ ಇದ್ದಾರೆ, ಆ 10% ವೇಸ್ಟ್ ಆಗಿದೆಯಲ್ಲ ಅದು ಹೋಯಿತು, ಅದನ್ನು ಬಿಟ್ಟು ಇನ್ನೂ 10% ಡಿಫೆಕ್ಟಿವ್ ಆಗಿತ್ತಂತೆ. ಆದರೆ ಅದನ್ನು ರೆಕ್ಟಿಫೈ ಮಾಡೋದ್ರಂತೆ, ಅದನ್ನೇನೋ ಒಂದು ರಿಪೇರಿ ಮಾಡಿ ರೆಕ್ಟಿಫೈ ಮಾಡೋದ್ರಂತೆ. ಆದರೆ ಅದಕ್ಕೆ ಚಾರ್ಜ್ ಎಷ್ಟಾಗಿದೆ ಅಂತಂದರೆ
20% ಆನ್ ಪ್ರಪೋರ್ಷನೇಟ್ ಟು ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮ್ಮ ವರ್ಕಿಂಗ್ ನೋಟ್ ಹೆಂಗಿರುತ್ತೆ ಅಂತ ನೋಡಿ. ವರ್ಕಿಂಗ್ ನೋಟ್ 2 ಅಂತ ಬರ್ತಿದ್ದೀನಿ ನಾನು. ಡಿಫೆಕ್ಟಿವ್ ವರ್ಕ್ ಅದೇ ಕ್ವೆಶನ್ನೇ ನಾನು ಇಲ್ಲಿ ಬರ್ತಿದ್ದೀನಿ. ಸೊ 10% ಆನ್ 900 ಯೂನಿಟ್ಸು 90 ಟನ್ಸ್ ಆಯಿತಾ. ಸೊ 90 ಟನ್ಸ್ನ ನಾವು ರೆಕ್ಟಿಫೈ ಮಾಡಿದ್ದೀವಿ, ಅಂದರೆ ನಾವು ರಿಪೇರಿ ಮಾಡಿದ್ದೀವಿ. ಆ 90 ಟನ್ಸ್ಗೆ ಎಷ್ಟು ಖರ್ಚು ಅಂತಾಗೆ ದಟ್ ಈಸ್ ವೇಜಸ್ ಮೇಲೆ 20% ಪ್ರಪೋರ್ಷನೇಟ್ ಟು ವೇಜಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೇಜು ಎಷ್ಟಕ್ಕೆ ಕೊಟ್ಟಿರೋದು? 1000 ಯೂನಿಟ್ಸ್ಗೆ ಕೊಟ್ಟಿರೋದು. ನೋಡಿ 10,000 ವೇಜ್ ಇರೋದು, ಅದು ಎಷ್ಟಕ್ಕೆ ಕೊಟ್ಟಿದ್ದಾರೆ? 10,000 ವೇಜ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಕೊಟ್ಟಿದ್ದಾರೆ. ಅಂದರೆ 90ಗೆ ಎಷ್ಟು ಅಂತ ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 10,000 ರೂಪಾಯಿ 1,000 ಯೂನಿಟ್ಸ್ ಪ್ರೊಡ್ಯೂಸ್ ಆಗಕ್ಕೆ ಕೊಟ್ಟಿರೋದು. ಅಂದರೆ 90 ಯೂನಿಟ್ಸ್ಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ. ಆವಾಗ ನಿಮಗೆ 900 ಬರುತ್ತೆ. ಇದು ಒನ್ ವೇ ಮಾಡ್ಬೋದು. ಇನ್ನೊಂದು ವೇ ಹೆಂಗೆ ಮಾಡ್ತೀರಾ ಅಂತಂದರೆ 10,000 ಯೂನಿಟ್ಸ್ ಡಿವೈಡೆಡ್ ಬೈ 1,000 ಮಾಡ್ತೀರಾ. ಎಷ್ಟು ಬರುತ್ತೆ? 10 ರೂಪೀಸ್ ಬರುತ್ತೆ. ಸೊ 10 ರೂಪೀಸ್ ಇಂಟು 90 ರೂಪೀಸ್ ಮಾಡಿದ್ರೆ 900 ಕೂಡ ಆಗುತ್ತೆ. ಓಕೆ, ಸೊ ಇಷ್ಟನ್ನು ಮಾಡಾದಮೇಲೆ 900 ರೂಪೀಸಲ್ಲಿ ಅದು ಏನದು ರೆಕ್ಟಿಫಿಕೇಷನ್ ಕಾಸ್ಟು. ಇದರಲ್ಲಿ ಜಸ್ಟ್ 20% ಮಾತ್ರ ತೊಗೊಳ್ಬೇಕು. ಬಿಕಾಸ್ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ? 20% ಮಾತ್ರ ತೊಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಆ 900ಅಲ್ಲಿ 20% ಆಫ್ 900 ರೂಪೀಸ್ ತೊಗೊಂಡ್ರೆ ಇಟ್ ಇಸ್ 1,800. ಓಕೆ, ಸೊ ದಿಸ್ ಇಸ್ ಯೋರ್ ವರ್ಕಿಂಗ್ ನೋಟ್ಸ್. ನೌ ಕಮಿಂಗ್ ಬ್ಯಾಕ್ ಟು ಯೋರ್ ಪ್ರಾಬ್ಲಮ್. As I told you that your direct material, that is your cost materials issued is 52,000, opening stock is 7,000, closing stock is 5,000, return to stores ಮತ್ತು ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್ ಅನ್ನೋದಾಗಿದೆ. ಸೊ ಅದನ್ನೆಲ್ಲ ಲೆಸ್ ಮಾಡ್ತೀನಿ. ಲೆಸ್ ಮಾಡಾದ್ಮೇಲೆ ಎಷ್ಟು ಸಿಗುತ್ತೆ? 52,000 ಸಿಗುತ್ತೆ 900 ಯೂನಿಟ್ಸ್ಗೆ. ಪರ್ ಯೂನಿಟ್ಗೆ ಎಷ್ಟಾಗುತ್ತೆ? ದಟ್ ಇಸ್ 52,000 ಡಿವೈಡೆಡ್ ಬೈ 900, ದಟ್ ಇಸ್ 57 ರೂಪೀಸ್ 78 ಪೈಸಾ ಬರುತ್ತೆ. ಪ್ಲೀಸ್ ರಿಮೆಂಬರ್, ನಾನಿಲ್ಲಿ ಹೆಡ್ಡಿಂಗ್ ಬರ್ದಿಲ್ಲ. ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್, ಕಾಸ್ಟ್ ಶೀಟ್ ಫಾರ್ ದಿ ಅಯನ್ ಫೌಂಡ್ರಿ ಲಿಮಿಟೆಡ್ ಅಂತ ಹಾಕಿ ಇಯರ್ ಅನ್ನೋದು ಕೊಟ್ಟಿಲ್ಲ. ಇಲ್ಲಿ ಔಟ್ಪುಟ್ ಅಂತ ಬರೆದ್ಬಿಟ್ಟು 900 ಯೂನಿಟ್ಸ್ ಅಂತ ಬರಿಬೇಕಾಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು ಯುವರ್ ಪ್ರಾಬ್ಲಮ್. ಡೈರೆಕ್ಟ್ ವೇಜಸ್ ಅವರು 10,000 ಕೊಟ್ಟಿದ್ದಾರೆ. ಸೊ 10,000 ಡಿವೈಡೆಡ್ ಬೈ 900 11.11. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಡೋದೇ ಇರೋ ಕಾರಣ ನಾನು ನಿಲ್ ಅಂತ ಹಾಕಿದ್ದೀನಿ. ಸೊ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ದು ಟೋಟಲ್ ತೊಗೊಂಡ್ರೆ ಪ್ರೈಮ್ ಕಾಸ್ಟ್ ಅಂತ ಕರೀತಾರೆ. ಸೊ ಪ್ರೈಮ್ ಕಾಸ್ಟ್ ಎಷ್ಟು ಬರುತ್ತೆ? ಇಟ್ ಇಸ್ 62,000. ಅದಾದಮೇಲೆ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ನಿಮಗೆ 50% ಆಫ್ ಡೈರೆಕ್ಟ್ ವೇಜಸ್ ಹೋಗುತ್ತೆ, 10% ಆನ್ ಮಟೀರಿಯಲ್ಸ್. ಇಲ್ಲಿ ಪ್ಲೀಸ್ ರಿಮೆಂಬರ್ 10% ಆನ್ ಮಟೀರಿಯಲ್ಸ್ ಅಂತಂದರೆ ಈ ಪರ್ಟಿಕ್ಯುಲರ್ ಅಮೌಂಟ್ ಅನ್ನೋದನ್ನ ಮಾತ್ರ ತೊಗೊಳ್ಬೇಕಾಗುತ್ತೆ, ವಿಚ್ ಇಸ್ 52,000. ಸೊ 52,000 10% ನೋಡಿದ್ರೆ ಇಟ್ ಇಸ್ 5,200. 50% ಆಫ್ ಡೈರೆಕ್ಟ್ ವೇಜಸ್ ದಟ್ ಇಸ್ 10,000 50% ತೊಗೊಬೇಕಾದ್ರೆ ಇಟ್ ಇಸ್ 5,000. ಸೊ ದ ಟೋಟಲ್ ಇಸ್ 10,200. ಇಲ್ಲಿ ದರ್ ಇಸ್ ಅ ಸೇಲ್ ಆಫ್ ಸ್ಕ್ರ್ಯಾಪ್. ಕ್ವೆಶನಲ್ಲಿ ಅದೊಂದು ಹೇಳೋದು ಮರ್ತೋದೆ. The scrapped production was sold for rupees 400. It is an income. Cost sheet andre it is only the total of your expenses. So income bandiro karana adna ನಾವು ಲೆಸ್ ಮಾಡ್ತೀವಿ, which is 400. ಅಡಿಷನಲ್ ರೆಕ್ಟಿಫಿಕೇಷನ್ ಚಾರ್ಜಸ್ಸು 20%. ಅದೇನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ರಿ 180 ರೂಪೀಸ್ ಅಂತ ಏನು ಫೈಂಡ್ ಔಟ್ ಮಾಡಿದ್ರಿ ವರ್ಕಿಂಗ್ 2 ಅಲ್ಲಿ, ಅದನ್ನೇ ನೀವು ಇಲ್ಲಿ ಬರಿಬೇಕಾಗುತ್ತೆ, ವಿಚ್ ಇಸ್ 180. ಸೊ ಅದನ್ನು ಟೋಟಲ್ ತೊಗೊಂಡ್ರೆ ನಿಮಗೆ 9,980 ಅನ್ನೋದು ಬರುತ್ತೆ. ಸೊ 9,980 ಡಿವೈಡೆಡ್ ಬೈ 900 ಮಾಡಿದ್ರೆ 11.09 ಬರುತ್ತೆ. ವರ್ಕ್ಸ್ ಕಾಸ್ಟು ವಿಚ್ ಇಸ್ 900, 71,980, 79.98. ಸೊ ಇಲ್ಲಿ ಏನಾಗಿದೆ, ಫೈಂಡ್ ಔಟ್ ದಿ ಮ್ಯಾನ್ಯುಫ್ಯಾಕ್ಚರಿಂಗ್ ಕಾಸ್ಟ್ ಪರ್ ಟನ್ ಅಂತ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ. Find out the manufacturing cost per ton. Manufacturing cost is also called as works cost. So you can write works cost or manufacturing cost anta illondu bariri.
which is the final answer is 900, 71,980, 79.98. That is your answer. ಓಕೆ, ಫಸ್ಟ್ ನೀವೇನು ಮಾಡ್ತೀರಾ, ಸೊಲ್ಯೂಷನ್ ಅನ್ನೋದು ಮಾಡ್ತೀರಾ. ಫಸ್ಟು ನಾನು ಸೊಲ್ಯೂಷನ್ ಫುಲ್ ಕವರ್ ಮಾಡಬೇಕು ಅಂತ ನಾನು ಹಿಂಗೆ ಡಯಾಗ್ನಲಾಗಿ ತೊಗೊಂಡೆ, ಆಯಿತಾ. ಇದು ಆದಮೇಲೆ ವರ್ಕಿಂಗ್ ನೋಟ್ಸ್, ಅದ್ರ ಕೆಳಗೆ ವರ್ಕಿಂಗ್ ನೋಟ್ಸ್ ತೋರಿಸ್ತೀರಾ. ವರ್ಕಿಂಗ್ ನೋಟ್ಸ್ 1 ತೋರಿಸಿ, ವರ್ಕಿಂಗ್ ನೋಟ್ 2 ಅನ್ನೋದು ನೆಕ್ಸ್ಟಲ್ಲಿ ತೋರಿಸ್ತೀರಾ. ಓಕೆನಾ? ಟೇಕ್ ಅ ಮಿನಿಟ್ ಫಾರ್ ಇಟ್. Yes. So we will do your next problem, your 11th problem solve ಮಾಡೋಣ. 11th ಪ್ರಾಬ್ಲಮ್ ಅಲ್ಲಿ ಇಟ್ ಇಸ್ ಆ್ಯಕ್ಚುಲಿ ಅನ್ ಈಸಿ ಪ್ರಾಬ್ಲಮ್. ನೀವೇನಂತಂದರೆ ಆದಷ್ಟು ಜಾಸ್ತಿ ವರ್ಕೌಟ್ ಮಾಡಬೇಕಷ್ಟೆ. ಸೊ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್ ಇನ್ ದ ರೆಸ್ಪೆಕ್ಟ್ ಆಫ್ ಅ ಪ್ರಾಡಕ್ಟ್ ಆರ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ಸೊ ಓಪನಿಂಗ್ ಸ್ಟಾಕ್ ಎಲ್ಲ ಒಂದು ಕಡೆ ಕೊಟ್ಬಿಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗುಡ್ಸ್. ಇದರಲ್ಲಿ 2 ಐಟಮ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳ್ತೀನಿ ಏನದು ಅಂತ. ಫಿನಿಶ್ ಗುಡ್ಸಲ್ಲಿ ಯೂನಿಟ್ಸು ಕೊಟ್ಟಿದ್ದಾರೆ, ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕಲ್ಲೂ ಕೂಡ ಮಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ಫಿನಿಶ್ ಗುಡ್ಸಲ್ಲಿ ಬರೀ ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ. ಅವಾಗ ನಾವೇನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಪ್ಲೀಸ್ ರಿಮೆಂಬರ್, ಓಪನಿಂಗ್ ಸ್ಟಾಕ್ಗಳನ್ನೆಲ್ಲ ಆ್ಯಡ್ ಮಾಡ್ತೀರಾ, ಕ್ಲೋಸಿಂಗ್ ಸ್ಟಾಕ್ಗಳನ್ನೆಲ್ಲ ಲೆಸ್ ಮಾಡ್ತೀರಾ. ಮಟೀರಿಯಲ್ಸ್ ಎಲ್ಲಿ ತೊಗೊತೀರಾ, ಡೈರೆಕ್ಟ್ ಮಟೀರಿಯಲಲ್ಲಿ ತೊಗೊತೀರಾ. ವರ್ಕ್ ಇನ್ ಪ್ರೋಗ್ರೆಸ್ನ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ತೊಗೊತೀರಾ. ಫಿನಿಶ್ ಗುಡ್ಸ್ನ ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ತೊಗೊತೀರಾ. ಕ್ಲೋಸಿಂಗ್ ಸ್ಟಾಕು ಡೈರೆಕ್ಟ್ ಮಟೀರಿಯಲ್ಸ್ನ ಡೈರೆಕ್ಟ್ ಮಟೀರಿಯಲಲ್ಲಿ ಲೆಸ್ ಮಾಡ್ತೀರಾ. ವರ್ಕ್ ಇನ್ ಪ್ರೋಗ್ರೆಸ್ನ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಲೆಸ್ ಮಾಡ್ತೀರಾ. ಫಿನಿಶ್ ಗೂಡ್ಸ್ನ ಆಫ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಈ ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಾದ್ಮೇಲೆ ಕೆಳಗೆ ಲೆಸ್ ಅನ್ನೋದು ಮಾಡ್ತೀರಾ. ಪರ್ಚೇಸ್ ಆಫ್ ಮಟೀರಿಯಲ್ ಅದನ್ನ ಡೈರೆಕ್ಟ್ ಮಟೀರಿಯಲ್ ಬರೀತೀರಾ. ಡೈರೆಕ್ಟ್ ವೇಜಸ್ನ ಡೈರೆಕ್ಟ್ ವೇಜಸಲ್ಲೇ ಬರೀತೀರಾ. ವರ್ಕ್ಸ್ ಓವರ್ ಹೆಡ್ನ ಫ್ಯಾಕ್ಟ್ರಿಯಲ್ಲಿ ಬರೀತೀರಾ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಬರೀತೀರಾ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಯೂನಿಟ್ಸು, 25,600 ಯೂನಿಟ್ಸು ಇಂಟು ಎದ್ದು ಮಾಡಬೇಕಾಗುತ್ತೆ, ಸೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಇವಾಗ ನಾವು ಪ್ರಾಬ್ಲಮ್ನ ಮಾಡುವಂತೆ. ಕಾಸ್ಟ್ ಶೀಟ್ ಬರ್ತಿದ್ದೀನಿ ನಾನು, ನೋಡಿ. ಔಟ್ಪುಟ್ ಎಷ್ಟು ಕೊಟ್ಟಿದ್ದಾರೆ, 25,600 ಯೂನಿಟ್ಸ್. ಸೊ ಡೈರೆಕ್ಟ್ ಮಟೀರಿಯಲ್ ಬರ್ತಿದ್ದೀನಿ, ಪರ್ಚೇಸ್ ಬರ್ತಿದ್ದೀನಿ. ಪರ್ಚೇಸಸ್ ಆದಮೇಲೆ ಆ್ಯಡ್ ಓಪನಿಂಗ್ ಸ್ಟಾಕ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್. ಇದು ಡಿವೈಡೆಡ್ ಬೈ ಇದನ್ನು ಮಾಡಿದ್ರೆ ಇಷ್ಟು ಸಿಗುತ್ತೆ. ಡೈರೆಕ್ಟ್ ವೇಜಸ್ ಅದನ್ನು ಬರ್ತಿದ್ದೀನಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ, ನಿಲ್. ಸೊ ದ ಟೋಟಲ್ ಇಸ್ ಕಾಲ್ಡ್ ಅಸ್ ಪ್ರೈಮ್ ಕಾಸ್ಟ್. ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ವರ್ಕ್ಸ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ 16,800. ಓಪನಿಂಗ್ ಸ್ಟಾಕ್ನ ಆ್ಯಡ್ ಮಾಡ್ತೀರಾ, ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡ್ತೀರಾ. ಆ ಟೋಟಲ್ ಏನು ಸಿಗುತ್ತೆ ಅದನ್ನು ನೀವು ವರ್ಕ್ಸ್ ಕಾಸ್ಟ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀರಾ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡಲ್ಲಿ ಡೈರೆಕ್ಟಲ್ಲಿ ಆಫೀಸ್ ಅಂತ ಕೊಟ್ಟಿರೋ ಕಾರಣ 3,200 ಹಾಗೆ ಬರ್ಕೊತೀರಾ. ಡಿವೈಡೆಡ್ ಬೈ 25,600 ಮಾಡ್ತೀರಾ. 0.13 ಅನ್ನೋದು ಬರುತ್ತೆ. 0.125 ಬರುತ್ತೆ. ಅದನ್ನು ನಾನು 13 ಅಂತ ಬರ್ತಿದ್ದೀನಿ. ಸೊ ಇದ್ರ ಜೊತೆ ನೀವು ಟೋಟಲ್ ತೊಗೊಂಡ್ರೆ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೀತಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ಫಿನಿಶ್ ಗೂಡ್ಸ್ನ ತೊಗೊತೀರಾ. ಪ್ಲೀಸ್ ರಿಮೆಂಬರ್, ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಪ್ರಾಬ್ಲಮ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಯೂನಿಟ್ಸ್ ಎಷ್ಟು ಕೊಟ್ಟಿದ್ದಾರೆ, 1,600 ಯೂನಿಟ್ಸ್ನ ಯೂನಿಟ್ಸ್ ಕಾಲಮಲ್ಲಿ ಬರಿಬೇಕಾಗತ್ತೆ. ಯೂನಿಟ್ಸ್ ಕಾಲಮಲ್ಲಿ ಬರಿತೀರಾ 1,600. ಅಮೌಂಟ್ ಕೂಡ ಅವರೇ ಕೊಟ್ಟಿದ್ದಾರೆ, ವಿಚ್ ಇಸ್ 6,400. ಸೊ 6,400 ಡಿವೈಡೆಡ್ ಬೈ 1,600 ಮಾಡಿದಾಗ 4 ರೂಪೀಸ್ ಅನ್ನೋದು ಬರುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಆದಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕೊಟ್ಟಿದ್ದಾರೆ. ಬರೀ ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, ವಿಚ್ ಇಸ್ 3,200. ಯೂನಿಟ್ಸ್ ಮಾತ್ರ ಕೊಟ್ಟಾಗ ಪ್ಲೀಸ್ ರಿಮೆಂಬರ್, ಕಾಸ್ಟ್ ಆಫ್ ಪ್ರೊಡಕ್ಷನ್ದು ಪರ್ ಯೂನಿಟ್ ಏನಿದೆ ಅದ್ರ ಜೊತೆ ನೀವು ಯೂನಿಟ್ಸ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಅದನ್ನು
ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ. 3200 ಇಂಟು 4.01. ಪ್ಲೀಸ್ ರಿಮೆಂಬರ್, ಬರೀ ಯೂನಿಟ್ಸ್ ಕೊಟ್ಟಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ದು ಬರೀತೀರಾ. ಇಲ್ಲಿ ಓಪನಿಂಗ್ ಸ್ಟಾಕಿಗೂ ಹಾಗೆ ಬರೀ ಯೂನಿಟ್ಸ್ ಕೊಟ್ಟಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟಿದೆ ಅದನ್ನು ಇಂಟು ಮಾಡಬೇಕಾಗತ್ತೆ. ಕೊಟ್ಟಾಗ ಡೈರೆಕ್ಟಾಗಿ ಅವರೇ ಕೊಟ್ಟರೆ ಅದನ್ನೇ ಬರೆದ್ಬಿಟ್ಟು ಎಷ್ಟು ಅಂತ ಬರೀತೀರಾ. ಇಲ್ಲಿ ಬರೀ ಯೂನಿಟ್ಸ್ ಮಾತ್ರ ಕೊಟ್ಟಾಗ ಇದ್ರ ಜೊತೆ ಇಂಟು ಮಾಡ್ತೀರಾ. ಇಲ್ಲ ಇದರಲ್ಲೂ ಕೂಡ ಡೈರೆಕ್ಟಾಗಿ ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ಆ ಅಮೌಂಟ್ನ ಬರ್ಕೊತೀರಾ, ಪರ್ ಯೂನಿಟ್ ಎಷ್ಟು ಅಂತ ನೋಡ್ಕೊತೀರಾ ಅಷ್ಟೆ. ಓಕೆನಾ? ಸೊ ಅದನ್ನು ಬರೆದಾದ್ಮೇಲೆ ಆ ಟೋಟಲ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ 25,600 ಜೊತೆ ಮೈನಸ್ 1,600 ಮೈನಸ್ 3,200 ಮಾಡ್ತೀರಾ. ಮಾಡಿ ಆದಮೇಲೆ ನಿಮಗೆ ಆನ್ಸರ್ ಎಷ್ಟು ಯೂನಿಟ್ಸ್ ಬಾಕಿ ಇರೋದು? 24,000 ಯೂನಿಟ್ಸ್ ಮಾತ್ರ ಬಾಕಿ ಇರೋದು. ಇದು ಟೋಟಲ್. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇದೆ. ಅದಕ್ಕೆ 24,000 ಇಲ್ಲಿ 40 ಪೈಸಾ ಕೊಟ್ಟಿದ್ದಾರೆ. ಸೊ 40 ಪೈಸಾ ಇಂಟು ಎಷ್ಟು ಮಾಡ್ತೀರಾ? 24,000 ಮಾಡಬೇಕು. 25,600ಗೆ ಮಾಡೋ ಹಾಗಿಲ್ಲ. ಪ್ಲೀಸ್ ರಿಮೆಂಬರ್, ಏನು ಬಾಕಿ ಇರುತ್ತೆ ಇಲ್ಲಿ ಅದನ್ನೇ ಮಾಡಬೇಕಾಗತ್ತೆ. ಇದ್ರ ಯೂನಿಟ್ಸ್ ಮೇಲೇ ಮಾಡಬೇಕಾಗತ್ತೆ. ನೆಕ್ಸ್ಟು ಟೋಟಲ್ ಕಾಸ್ಟ್ ಬರುತ್ತೆ. ಸೊ ಟೋಟಲ್ ಕಾಸ್ಟ್ ಅಂತಂದರೆ ಏನು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಜೊತೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನ ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಕಾಸ್ಟ್ ಬರುತ್ತೆ. ಅದು ಮಾಡಾದ್ಮೇಲೆ ನೀವು ಸೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. 1,20,000 ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ 24,000 ಮಾಡಿದ್ರೆ 5 ರೂಪೀಸ್ಗಾಯಿತು. ಸೆಲ್ಲಿಂಗ್ ಪ್ರೈಸ್ ಟೋಟಲ್ ಕಾಸ್ಟ್ಗಿಂತ ಜಾಸ್ತಿ ಇರೋ ಕಾರಣ ಅದನ್ನ ಪ್ರಾಫಿಟ್ ಅಂತ ಕರೀತಾರೆ. ಎಷ್ಟು ಪ್ರಾಫಿಟ್ ಇದೆ? 14,112 ರೂಪೀಸ್. 24,000 ಯೂನಿಟ್ಸ್. ಅದನ್ನ ಇಷ್ಟನ್ನು ಡಿವೈಡೆಡ್ ಬೈ 24,000 ಮಾಡಿದ್ರೆ 0.59. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಸೊ ಟೇಕ್ ಅ ಮಿನಿಟ್. ಐ ವಿಲ್ ಜಸ್ಟ್ ಟೇಕ್ ಅ ಮಿನಿಟ್. Okay. So yes students, hope you understood this particular problem. So in today's class I have taught you 2 different problems. I want you all to complete your notes, keep it up to date. I will tell you one final day to come and submit your notes. I want everybody to complete your notes and be ready for it. Hopefully you all started doing your assignments also, I believe. If there is any doubts, please do call me and rectify things. Thank you students. Have a great day. Bye.